ನಮ್ಮ ಮ್ಯಾಲೆ ಇದು ಮಾಡಿ ನಾವು ಎಲ್ಲರಿಗೂ ಅರ್ಥಬಂಧರಾಗಿ ನಾವು ನಡ್ಕೊತೀವಿ. ನಮ್ಮ ಬಗ್ಗೆ ನಮ್ಮ ಹುಡುಗರ ಬಗ್ಗೆ ಯಾಕೆ ಇಷ್ಟು ತಿಳ್ಕೊಂಡಾರ? ಜನವಾರ ಅಂದ್ರೆ ಅವ್ರು ಏನಂತ ತಿಳ್ಕೊಂಡಾರ? ಜನವಾರ ನಾವು ತಗೊಂಡು ಹುಲ್ಲು ಹಾಕೋತಾರಂತವ್ರು. ಜನವಾರದ ಬಗ್ಗೆ ಯಾಕಂದ್ರೆ ಹಿಂದಕ್ಕೆ ಪೇಜಾವರ ತಿಳ್ಕೋರಿಗೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಅವರು ಯಾರು ಹೇಳಿದ್ರು ಇದರಿಗೆ ಕ್ವಶನ್ ಹಾಕಿದ್ರು. ಜನವಾರದ ಬಗ್ಗೆನೇ ಹಾಕಿದ್ರು. 2ರಿಂದ 4 ತನಕ ಹಾಕಿದ್ರು. 4ಕ್ಕೆ ನಾವು ಸ್ನಾನ ಮಾಡಬೇಕು ಜನವರಿಲಿ ಹಾಕಿದ್ರು. ಆದ್ರೆ ಅವ್ರು ಹೇಳಿದ್ರು ನಾನು ಸ್ನಾನ ಮಾಡಬೇಕು, ನಾನು ಪೂಜೆಗೆ ಹೋಗ್ತೀನಿ ಅಂತ ಹೇಳಿ ಅವರು ಎದ್ದು ಹೋಗ್ಬಿಟ್ರು. ಹೌದಾ? ಅಂದಿನಿಂದ ಇಂದಿವರೆಗೆ ಬ್ರಾಹ್ಮಣಿಗೆ ಯಾಕೆ ಇದು ಮಾಡಿ ಮಾತಾಡ್ಲಿಕ್ತಾರೆ ಇವರು? ನಾವೇನ್ರಿ ನಾವು ಯಾವ ಧರ್ಮದ ಬಗ್ಗೆ ನಾವು ಏನಾರು ಹೇಳ್ತೀವಿ, ನಾವು ಅರ್ಥಮಾದ್ರಾಗಿ ನಡ್ಕೊಂಡು ಹೋಗ್ತೀವಿ. ಇವ್ರಿಗೆ ಏನು ಬಂದದಂತ ಇವ್ರಿಗೆ ಏನು ಕೆಟ್ಟಗಾಲ ಬಂದದಂತ ಇವ್ರಿಗೆ ಅದಷ್ಟು ನೀವು ಇದಕ್ಕೆ ಏನು ಮತ್ತೆ ನ್ಯಾಯ ಕೊಡಬೇಕಾಗಿ ಆ ಹುಡುಗರಿಗೆ ಎಲ್ಲಿ ಇದು ಮಾಡಿದ್ರೆ ಅಲ್ಲೇ ಎಕ್ಸಾಮ್ ಕೊಡ್ಸಬೇಕು. ಎಕ್ಸಾಮ್ ಅಲ್ರಿ, ಸೀಟ್ ಸಿಗ್ಬೇಕು. ಅವ ಯಾರು ಏನ್ ಕತೆ ಅವ್ನಿಗೆ ನಿರ್ಣಯ ಮಾಡ್ಬೇಕು. ಇದ್ರಿಂದ ನಾವು ಇಷ್ಟಕ್ಕೆ ಸುಮ್ಮನೆ ಕೂಡ ಎಲ್ಲೇ ಯಾವ ಕಾಲೇಜ್ ಅಂತಾನ ಆ ಕಾಲೇಜ್ನೊಳಗೆ ಅವ್ನು ಸೀಟ್ ಸಿಗ್ಬೇಕು. ನಾವು ಇದು ಇನ್ನು ಮುಂದುವರಿಸ್ತೀವಿ. ಹೊರತಾಗಿ ಇಷ್ಟಕ್ಕೆ ನಾವು ಬಿಡಂಗಿಲ್ಲ. ಆ ಕಾರಣಕ್ಕೆ ಯಾರು ಅಧಿಕಾರಿಗಳು ಅರಲ್ರಿ ಅವ್ರಿಗೆ ಸಸ್ಪೆಂಡ್ ಅಲ್ಲ ಡಿಸ್ಮಿಸ್ ಮತ್ತೆ ನಾವು ಪುನಃ ಸ್ಟ್ರೈಕ್ ಮಾಡೋದಿಲ್ಲ. ಕೇಂದ್ರಕ್ಕೂ ಬರ್ತೀವಿ. ಹೆಚ್ಚು ಕಡಿಮೆ ಅಂದ್ರೆ ಕೇಂದ್ರಕ್ಕೂ ಹೋಗೋದಿದ್ದೀವಿ. ನಾವು ಹೆಣ್ಮಕ್ಳು ನಾವು ಕೇಂದ್ರಕ್ಕೂ ಹೋಗ್ತೀನಿ. ನಾನು ಬಿಡಂಗಿಲ್ಲ. ಕೇಂದ್ರಕ್ಕೂ ಮೋದಿ ಅವ್ರ ಬೆಲೆ ಹೋಗಿ ನಾನು ನಿಂತ ಏನು ಮಾತಾಡ್ಬೇಕು ಬ್ರಾಹ್ಮಣಿಕೆ ಬಗ್ಗೆ ನಾವು ಮಾತಾಡ್ತೀನಿ. ನಮ್ಮ ನಿನ್ನಿಂದ ಹುಡುಗ ಜನವಾರ ಹಿಡ್ಕೊಂಡು ಸರ್ ಜನವಾರ ಕತ್ತರಿಸಾರಿ ಬೀದರ್ದೇನ ಹುಡುಗ ಸರ್ ಜನವಾರ ಕತ್ತರಿಸಾರಿ ಏನ್ರಿ ಧರ್ಮದ ಬಗ್ಗೆ ಅದನ್ನ ನಮ್ಮ ಧರ್ಮದ ಬಗ್ಗೆ ನಾ ಎಲ್ಲ ಎಷ್ಟು ತ್ರಾಸ ಮಾಡಿ ಇವತ್ತು ಹೇಳಿದೆ ನಾ ಬರ್ತೀನಿ ನಾ ಸ್ಟ್ರೈಕಿಗೆ ನಾ ಎಲ್ಲಿ ಹೋಗಂಗಿಲ್ಲ ಆದ್ರೆ ನಾ ಬರ್ತೀನಿ ಅಂತ ಹೇಳಿ ನಾ ಬಂದಿ. ನಾನು ಇದಕ್ಕೆ ಏನು ನಿರ್ಣಯ ಮಾಡಿ